ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸೊ ನೀವು ಕನ್ನಡದಲ್ಲಿ ಯಾವ್ದಾದ್ರು ಎಜುಕೇಶನಲ್ ಕಂಟೆಂಟ್ ನಿಮಗೆ ಬೇಕು ಅಂದ್ರೆ ಪ್ಲೀಸ್ ಆದಷ್ಟು ನೀವು ನನ್ನ ಚಾನಲ್ ಎನ್ಕರೇಜ್ ಮಾಡಿದಷ್ಟು ನಾನು ವಿಡಿಯೋಸ್ಗಳನ್ನ ಬಿಡ್ತಾ ಹೋಗ್ತಾ ಇರ್ತೀನಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಬಿಕಾಸ್ ನಿಮಗೆ ನಾನು ಪೋಸ್ಟ್ ಮಾಡೋ ವಿಡಿಯೋಗಳು ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಬೇಕಾಗುತ್ತೆ. ಇವತ್ತಿನ ಟಾಪಿಕ್ ಬಂದು ಬೇಸಿಕ್ಸ್ ಆಫ್ ಐಡಿಎಕ್ಸ್. ಐಡಿಎಕ್ಸ್ ಅಂದ್ರೆ ಆವರೇಜ್ ಡೈರೆಕ್ಷನಲ್ ಮೊಮೆಂಟಮ್ ಇಂಡೆಕ್ಸ್. ಸೊ ಇದನ್ನ 1978 ಅಲ್ಲಿ ಜೆ ವ್ಯಾಲಿಯಸ್ ವೆಲ್ಡರ್ ಅನ್ನೋರು ಈ ಇಂಡಿಕೇಟರ್ ನ ಇನ್ವೆಂಟ್ ಮಾಡ್ತಾರೆ. ಸೊ ಇದು ನಮಗೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ನಮಗೆ ಯಾವ ತರ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಮತ್ತೆ ಟ್ರೆಂಡ್ ಸ್ಟ್ರೆಂತ್ ಏನಿದೆ ಅದನ್ನ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ವ್ಯಾಲಿಸ್ ವೆಲ್ಡರ್ ಅವರು RSI ಅನ್ನೋ ಇಂಡಿಕೇಟರ್ ನ ಕೂಡ ಅವರೇನೆ ಇನ್ವೆಂಟ್ ಮಾಡಿದ್ದು. ಸೊ ಸೇಮ್ RSI ಮತ್ತೆ ADX ಸಿಮಿಲರ್ ಇರುತ್ತದೆ, ಬಟ್ ಇದ್ರಲ್ಲಿ ಏನಂದ್ರೆ ಟ್ರೆಂಡ್ ಸ್ಟ್ರೆಂತ್ ಗೊತ್ತಾಗುತ್ತೆ. ಬಟ್ RSI ಅಲ್ಲಿ ನಿಮ್ಗೆ ಮೊಮೆಂಟಮ್ ಗೊತ್ತಾಗುತ್ತೆ, ಯಾವ ಕಡೆ ಮಾರ್ಕೆಟ್ ಡೈರೆಕ್ಷನ್ ಹೋಗ್ತಾ ಇದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇವ ಮೋಸ್ಟ್ ಆಫ್ ಎಲ್ಲರಿಗೂ ಏನಂದ್ರೆ ಈ ಪ್ರೈಸ್ ಆಕ್ಷನ್ ಅನ್ನೋದು ತುಂಬಾ ಕಷ್ಟ ಇರುತ್ತೆ. ಈಗ ಏನೋ ಒಂದು ಪ್ರೈಸ್ ಆಕ್ಷನ್ ಬರುತ್ತೆ, ಇವಾಗ ನಾವು ಏನೋ ಒಂದು ಪ್ರೈಸ್ ಆಕ್ಷನ್, ಈ ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೀವಿ. ಬಟ್ ಈ ಪ್ರೈಸ್ ಆಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಒಂದು ಐಡಿಯಾ ಅನ್ನೋದಂತೂ ಇರೋದಿಲ್ಲ. ಸೊ ತುಂಬಾ ಜನ ತುಂಬಾ ಪ್ರೋ ಟ್ರೇಡರ್ಸ್ಗೆ ಪ್ರೈಸ್ ಆಕ್ಷನ್ಸ್ ಯಾವ ತರ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಎಲ್ಲಾದ್ರ ಜೊತೆ ಫೈಟ್ ಮಾಡೋದು ಗೊತ್ತಿರುತ್ತೆ. ಬಟ್ ಬೇಸಿಕ್ ಆಗಿ ಹೊಸದಾಗಿ ಮಾರ್ಕೆಟ್ ಎಂಟ್ರ್ ಮಾಡೋರ್ಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ನನಗೆ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಪರದಾಡ್ಬಿಟ್ಟಿದ್ದೀನಿ. ಬಿಕಾಸ್ ಮಾರ್ಕೆಟ್ ಅಂದ್ರೆ ತುಂಬಾ ಸಿಂಪಲ್, ಬಟ್ ನಾವೇನ್ ಮಾಡ್ತೀವಿ ಅದು ಇದು ಎಷ್ಟೊಂದು ಫಾರ್ಮುಲಾಸ್ಗಳು ಕ್ಯಾಲ್ಕುಲೇಷನ್ಸ್ಗಳು ಏನೇನೋ ಥಿಂಕ್ ಮಾಡ್ತೀವಿ. ಯಾರೋ ತುಂಬಾ ಯೂಸ್ ರಿಸೋರ್ಸ್ ಇರೋದ್ರಿಂದ ಇವಾಗ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಜನ ಇನ್ಫಾರ್ಮೇಶನ್ಸ್ ಕೊಡ್ತಿರ್ತಾರೆ, ಅದ್ರೆಲ್ಲ ಆಲ್ಮೋಸ್ಟ್ 95% ಫೇಕ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಬಟ್ ಸ್ಟಿಲ್ ನಮ್ಗೇನ್ ಗೊತ್ತ, ನಾವು ಜಸ್ಟ್ ಕೀಪ್ ಆನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಎಕ್ಸ್ಪೆರಿಮೆಂಟ್ಸ್ಗೆ ಜಾಗ ಕೊಡ್ತೇನೆ. ನೀವು ಇಂಡಿಕೇಟರ್ಸ್ ನ ಕಂಪ್ಲೀಟ್ ಆಗಿ ಬೇಸಿಕ್ ಇಂದ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ADX ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ ಫಾರ್ ಟ್ರೆಂಡ್ ಸ್ಟ್ರೆಂತ್ ಅನಾಲಿಸಿಸ್. ಸೊ ಇದರಿಂದ ನೋಡೋಣ ಟಾಪಿಕ್ ಹೋಗೋಣ. ಆ, ಈಗ ADX ಇಂಡಿಕೇಟರ್ ಅಂದ್ರೆ ಏನು? ಈ ಇಂಡಿಕೇಟರ್ ಅಲ್ಲಿ ಇವಾಗ 3 ಲೈನ್ಸ್ ಇದೆ. ಸೊ ಇದು ನಾನು ಹೇಳ್ದಂಗೆ ಆವರೇಜ್ ಡೈರೆಕ್ಷನಲ್ ಮೂಮೆಂಟ್ ಇಂಡೆಕ್ಸ್. ಬಟ್ ಈ ಡೈರೆಕ್ಷನಲ್ ಅಲ್ಲಿ ಮೂರು ಲೈನ್ಸ್ ಇದೆ. ಮೂರಲ್ಲಿ ನಾವು ಯಾವ್ದನ್ನ ಅರ್ಥ ಮಾಡ್ಕೊಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದು ನಮ್ಗೆ ಐಡಿಯಾ ಇರಲ್ಲ. ಸೊ ಫಸ್ಟ್ ಥಿಂಗ್ ಏನಂದ್ರೆ ಇದರಲ್ಲಿ ಮೂರು ಲೈನ್ ಅಲ್ಲಿ ಗ್ರೀನ್ ಲೈನ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ರೆಡ್ ಲೈನ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇರೋದನ್ನ ಇಂಡಿಕೇಟ್ ಮಾಡುತ್ತೆ. ಮಧ್ಯದಲ್ಲಿ ಇರೋದು ಬ್ಲ್ಯಾಕ್ ಲೈನ್ ಬಂದು ADX. ಸೊ ಇದೇನೆ ADX. ಇದು ಡೈರೆಕ್ಷನ್ಸ್, ಇದು ಸ್ಟ್ರೆಂತ್. ಸೊ ನಮಗ್ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಎರಡು ಲೈನ್ ಹೆಲ್ಪ್ ಮಾಡುತ್ತೆ. ಮಾರ್ಕೆಟ್ ಎಷ್ಟು ಸ್ಟ್ರೆಂತ್ ಅಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಈ ಬ್ಲ್ಯಾಕ್ ಲೈನ್ ಹೆಲ್ಪ್ಫುಲ್ ಆಗಿರುತ್ತೆ. ಇದೇನೆ ಮೇನ್ ADX. ಬ್ಲ್ಯಾಕ್ ಲೈನ್ ಬಂದೇನೆ ADX. ಸೊ ಈಗ ನಾವು ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗ್ತಿದೆ ಅನ್ನೋದನ್ನ ನೋಡೋಣ. ಇವಾಗ ನೋಡಿ, ಮಾರ್ಕೆಟ್ ಬುಲ್ಲಿಶ್ ಇದೆ. ಸೊ ಗ್ರೀನ್ ಲೈನ್ ಮೇಲೆ ಹೋಗ್ತಿದೆ, ರೆಡ್ ಲೈನ್ ಕೆಳಗಡೆ ಹೋಗ್ತಿದೆ. ಸೊ ನಮಗೆ ಗೊತ್ತಾಯ್ತು ಡೈರೆಕ್ಷನಲ್ ಮೇಲ್ಗಡೆ ಇದೆ. ಸೊ ನಾವು ಈ ಪಾಯಿಂಟ್ ಅಲ್ಲಿ ಬೈ ಮಾಡ್ಬೋದು. ಸೊ ಯಾವಾಗ ನಮಗೆ ಗ್ರೀನ್ ರೆಡ್ ನ ಕ್ರಾಸ್ ಓವರ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ ಆವಾಗ ನಾವು ಬುಲ್ಲಿಶ್ ಸೈಡ್ ಹೋಗ್ಬೋದು. ಬಟ್ ಎಷ್ಟು ಸ್ಟ್ರೆಂತ್ ಅಲ್ಲಿ ಹೋಗ್ತಿದೆ ಅನ್ನೋದು ಮ್ಯಾಟರ್. ಇವಾಗ ಬ್ಲ್ಯಾಕ್ ಲೈನ್ ಈ ಪಾಯಿಂಟ್ಗೆ ಎಷ್ಟು ಸ್ಟ್ರೆಂತ್ ಅಲ್ಲಿ ಹೋಗ್ತಾ ಇದೆ, ಇವಾಗ ಈ ಪಾಯಿಂಟ್ ಅಲ್ಲಿ 19.87 ಇದೆ. ಸೊ 20 20 ಅಂಡ್ ಎಬೋವ್ ಇದ್ದಾಗ ನಾವು ಕಣ್ಣು ಮುಚ್ಕೊಂಡು ADX ನ ಫಾಲೋ ಮಾಡ್ಬೋದು. ಸೊ ಇಷ್ಟು ಕ್ಯಾಂಡಲ್ ಬಿಟ್ಟು ಈ ಕ್ಯಾಂಡಲ್ ಐಯಲ್ಲಿ ನಾವು ಎಂಟ್ರಿ ಆಗ್ಬೋದು. ನನ್ನ ಎಕ್ಸಾಕ್ಟ್ ಎಂಟ್ರಿ ಎಕ್ಸಿಟ್ ನಾನು ಪಾಯಿಂಟ್ ಔಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ, ಬಟ್ ನೀವು ಓನ್ ಸ್ಟ್ರಾಟಜಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಂದ್ರೆ ಮಾಡ್ಬೋದು. ಬಟ್ ಎಬೋ 20
ಟ್ರೆಂಡ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸೊ ಅಬೌಟ್ 20 ಮೇಲೆ ಈ ಕ್ಯಾಂಡಲ್ ಕ್ಲೋಸ್ ಆಗ್ತಿದೆ, ಇದ್ರ ಹೈ ಮೇಲೆ ನಾವು ಎಂಟ್ರಿ ತಗೋಬಹುದು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ನನ್ನ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು 22 ಸಮಥಿಂಗ್ ಇದೆ, ಇದ್ರ ಹೈ ನಾವು ಬೈ ಮಾಡಿದ್ವಿ 1:2 ರೇಷಿಯೋ ಇಟ್ಕೊಂಡಿದ್ರೆ ಸೊ ಪ್ರಾಫಿಟ್ ಬುಕ್ ಆಗುತ್ತೆ. ಸೊ ಯಾವಾಗ 20 ಬಿಲೋ ಇರುತ್ತೆ, ಈಗ ನೋಡಿ ಸಪೋಸ್ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಸೈಡ್ ವೇಸ್ ಇದೆ, ADX ನೋಡಿ 20ನ ಕ್ರಾಸ್ ಮಾಡ್ಕೊಂಡು ಮೇಲ್ಗಡೆ ಹೋಗೇ ಇಲ್ಲ. ಸೊ 20 ಒಳಗಡೆನೆ ಇದೆ. ಯಾವಾಗ ಮಾರ್ಕೆಟ್ ಹೆವಿ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಆವಾಗ 20 ಅಬೋವ್ ಬರುತ್ತೆ. ಈಗ ಇಲ್ಲಿ ನೋಡಿ ಮಾರ್ಕೆಟ್ ಫಾಲ್ ಆಗ್ತದೆ, ನಮಗೆ ರೆಡ್ ಇಂಡಿಕೇಟರ್ ಅಂತ ತೋರಿಸ್ತಾ ಇದೆ ಮೇಲ್ಗಡೆ ಹೋಗ್ತಾ ಇದೆ, ಗ್ರೀನ್ ಇಂಡಿಕೇಟರ್ ಕೆಳಗಡೆ ಹೋಗಿದೆ. ಸೊ ನಮ್ಗೆ ಏನಂದ್ರೆ ಮಾರ್ಕೆಟ್ ಫಾಲ್ ಆಗ್ತಿರೋ ಇಂಡಿಕೇಶನ್ ಇದು. ಬಟ್ ನಾವೆಲ್ಲ ಎಂಟ್ರಿ ಆಗಬೇಕು, ADX ಎಬೋ 20, ADX ಎಬೋ 20 ಇದೆಯಾ, ADX ಎಬೋ 20 ಇದ್ರೆ ರೆಡ್ ಲೈನ್ ಏನಾರ ಮೊಮೆಂಟಮ್ ಕೊಟ್ಟಿದ್ರೆ ನಾವು ಆರಾಮಾಗಿ ಈ ಪಾಯಿಂಟ್ ಅಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು. ಸೊ ಈಸಿಯಾಗಿ ಮಾರ್ಕೆಟ್ ಫಾಲ್ ಆಗಿದೆ, ಡೌನ್ ಫಾಲ್ ಆದ್ಮೇಲೆ ನಮಗೆ ಯಾವಾಗ ಎಕ್ಸಾಸ್ಟಿಂಗ್ ಪಾಯಿಂಟ್ ಬರುತ್ತೆ ಆಗ ನಾವು ಎಕ್ಸಿಟ್ ಆಗ್ಬೋದು. ಸೊ ತುಂಬಾ ಟ್ರೆಂಡ್ ಕಂಪ್ಲೀಟ್ ಆಗೋಗಿದೆ ಅನ್ನೋ ಮೂಮೆಂಟ್ ಅಲ್ಲಿ ನಾವು ಎಕ್ಸಿಟ್ ಆಗುವ ಚಾನ್ಸಸ್ ಇರುತ್ತೆ. ಯಾವಾಗ ADX ರಿವರ್ಸಲ್ ಬರಕ್ಕೂ ಹೋಗುತ್ತೆ ಆವಾಗ ನಾವು ಎಕ್ಸಿಟ್ ಆಗ್ಬೋದು. ಮಾರ್ಕೆಟ್ ಸೈಡ್ ವೇಸ್ ಹೇಗೆ ಹೋಗ್ಬಿಡುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ಯಾವಾಗ ಇವೆರಡು ಲೈನ್ ಮರ್ಜ್ ಆಗಿ ಸೈಡ್ ವೇಸ್ ಓಡ್ತಾ ಇರುತ್ತೆ ಮತ್ತೆ ADS 20 ಬಿಲೋ ಹೋಗ್ತಾ ಇರುತ್ತೆ ಆಗ ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ. ಸೊ ಇಷ್ಟೇ ಸಿಂಪಲ್ ಥಿಂಗ್ ADX ನ ನಾವು ಫಾಲೋ ಮಾಡಕ್ ಬೇಕಾಗಿರೋದು. ಏನಂದ್ರೆ ಅಬೌಟ್ 20 ನಾವು ಬೈ ಮಾಡ್ಬೋದು, ಬಿಲೋ 20 ನೀವು ಆಪ್ಷನ್ ಸೆಲ್ ಬೇಕಾದ್ರೆ ಮಾಡ್ಕೊಬೋದು, ಬಿಕಾಸ್ ಮಾರ್ಕೆಟ್ ನಾನ್ ಡೈರೆಕ್ಷನಲ್ ಇರುತ್ತೆ. ಸೊ CEP ಎರಡನ್ನು ಒಂದು ಔಟ್ ಆಫ್ ದ ಮನಿ CEP ಶಾರ್ಟ್ ಮಾಡ್ಕೊಂಡ್ರೆ ಸೈಡ್ ವೇಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಪ್ರಾಫಿಟ್ ಮಾಡ್ತೀವಿ. ಯಾವಾಗ ADX 20 ಅಬೋವ್ ಬರುತ್ತದೆ ಅವಾಗ ನೀವು ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು ಪೊಸಿಷನ್ಸ್. ಸೊ ಆ ಥರನೂ ಪ್ಲಾನ್ ಮಾಡ್ಬೋದು. ಇಲ್ಲಿ ನೋಡೋಣ ಬೇಕಾ ಇನ್ನೂ ಒಂದಷ್ಟು ಟ್ರೆಂಡ್ ನೋಡೋಣ. ಈಗ ನೋಡಿ ADX ಅಬೌವ್ 20 ಈ ಕ್ಯಾಂಡಲ್ ಅಲ್ಲಿದೆ, ಈ ಕ್ಯಾಂಡಲ್ ಹೈ ಎಂಟ್ರಿ ಮಾಡಿದ್ವಿ, ಮಾರ್ಕೆಟ್ ಇಲ್ಲಿವರೆಗೂ ರೀಚ್ ಆಗಿದೆ. ಸೊ ADX ಮೊಮೆಂಟಮ್ ಬುಲಿಶ್ ಆಗಿದೆ, ಸೊ ಟ್ರೆಂಡ್ ಕೂಡ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ಅದಾದ್ಮೇಲೆ ರಿವರ್ಸ್ ಆಗ್ತದೆ. ಸೊ ಯಾವಾಗ ಸೈಡ್ ವೇಸ್ ಹೋಗುತ್ತೆ ADX ನ ಕ್ರಾಸ್ ಓವರ್ ಮಾಡಿಕೊಂಡು ಟ್ರೆಂಡ್ ರಿವರ್ಸಲ್ ಸೈನ್ ತೋರಿಸುತ್ತೆ. ಬೇಕಂದ್ರೆ ನೀವು ಈ ಪಾಯಿಂಟ್ ಅಲ್ಲಿ ಕೂಡ ಬುಕ್ ಮಾಡ್ಬೋದು. ಜಸ್ಟ್ ನಾನು ADX ಇಂಡಿಕೇಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬೇಕಾದ್ರೆ ನಿಮ್ಗೆ ಸ್ಟ್ರಾಟಜಿಸ್ ಟನ್ಸ್ ಆಫ್ ಸ್ಟ್ರಾಟಜಿ ಸಿಗುತ್ತೆ ADX ಎಲ್ಲಾನೆ. ನೀವು ಯೂಟ್ಯೂಬಲ್ಲಿ ಎಷ್ಟೊಂದು ಸರ್ಚ್ ಮಾಡ್ಬೋದು. ಬೇಕಾದ್ರೆ ನಿಮ್ಗೆ ಸ್ಟ್ರಾಟಜಿ ಬೇಕಂದ್ರೆ ನಾನು ಸ್ಟ್ರಾಟಜಿನೂ ಸ್ವಲ್ಪ ದಿನದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇನೆ. ಇದರಲ್ಲಿ ಸ್ಟ್ರೆಂತ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ADX ಸ್ಟ್ರೆಂತ್ ರೇಂಜ್, ಸೊ ADX ಬಿಲೋ 20 ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ, ಬಿಟ್ವೀನ್ 20 to 50 ಕಂಪ್ಲೀಟ್ ಟ್ರೆಂಡಿಂಗ್ ಅಲ್ಲಿ ಓಡುತ್ತೆ, ಎಬೋ 50 ಎಕ್ಸಾಷನ್ ಲೆವೆಲ್ ಮೀನ್ಸ್ ಇನ್ನೇನು ಟ್ರೆಂಡ್ ಕ್ಲೋಸ್ ಆಗೋಗುತ್ತೆ ಅನ್ನೋ ಲೆವೆಲ್. ಸೊ ಇವಾಗ ಮಾರ್ಕೆಟ್ 50 ಟಚ್ ಆಯ್ತು ಅನ್ಕೊಳ್ಳೋಣ. ಸೊ 50 ಟಚ್ ಆಗ್ತಿದಂಗನೆ ಸೊ ಟ್ರೆಂಡ್ ಲಿಟ್ರಲಿ ರೇಂಜ್ ಮುಗ್ದೋಗುತ್ತೆ. ಈಗ ನೋಡಿ 50 ಇಲ್ಲಿ ಟಚ್ ಆಗಿದೆಯಾ, ಇಲ್ಲ 50 ಟಚ್ ಆಗೋ ಮೂಮೆಂಟಮ್ ಬರ್ತಿದಂಗೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಯಾವಾಗಲೂ ಒಂದ್ಸರಿ ಕ್ರ್ಯಾಶ್ ಕೇಸ್ ಇದ್ದಾಗ ಇನ್ನೂ ಹೆವಿ ಸಿಕ್ಕಾಪಟ್ಟೆ ವ್ಯಾಲಟಿಲಿಟಿ ಇದ್ದಾಗ ಮಾತ್ರ ಚಾನ್ಸಸ್ ಆಗುತ್ತೆ ಆ ಥರ. ಅದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಟೈಮಲ್ಲೂ ADX 50 ರೇಂಜಲ್ಲೇ ಮ್ಯಾಕ್ಸ್ 50 ರೇಂಜ್ ಹತ್ರನೇ ಹೋಗುತ್ತೆ. ಈಗ ನೋಡಿ ಇಲ್ಲಿ 58 ರೀಚ್ ಆಗಿದೆ. ಸೊ ನಾವು 50 ಬುಕ್ ಮಾಡ್ಕೊಂಡ್ರೆ ನಾವು ಒಂದೊಳ್ಳೆ ಪ್ರಾಫಿಟಲ್ಲಿ ಬುಕ್ ಮಾಡ್ಕೊಂಡೆ. ಜಸ್ಟ್ ಇದು ಕಂಟಿನ್ಯೂಷನ್ ಇಲ್ಲ ಟ್ರೆಂಡು, ಬಟ್ ಸ್ಟಿಲ್ ನಾನು ADX ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 50 ಟಚ್ ಆಗ್ತಿದ್ದಂಗೆ ನೀವು ಬುಕ್ ಮಾಡ್ಕೊಂಡ್ರೆ ಇಲ್ಲಿಂದ ಬಂದಿರ್ತೀರಾ, ಎಕ್ಸಾಕ್ಟ್ ಆಗಿ ಗ್ಯಾಪ್ ಡೌನ್ ಆಗಿದೆ, ಗ್ಯಾಪ್ ಡೌನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀರಾ. ಸೊ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಮೀನ್ಸ್ ಇಲ್ಲಿ ನೋಡಿ 50 ಪಾಯಿಂಟ್ ಎಲ್ಲಿದೆ, ಯಾವ ಕ್ಯಾಂಡಲ್ 50 ಪಾಯಿಂಟ್, ಸೊ ಈ ಕ್ಯಾಂಡಲ್ 50 ಪಾಯಿಂಟ್. ಇದಾದ್ಮೇಲೆ ಮಾರ್ಕೆಟ್ ಮೊಮೆಂಟಮೇ ಆಗಿಲ್ಲ, ಸೊ ಅದಾದ್ಮೇಲೆ ರಿವರ್ಸ್ ಆಗಿದೆ. ಮ್ಯಾಕ್ಸಿಮಮ್ ಬಬ್ಬಾ ಅಂದ್ರೆ ಯಾರು 100% ಟ್ರೆಂಡ್ ಕವರ್ ಮಾಡೋದಕ್ಕಾಗೋದಿಲ್ಲ. ಈ ಪೀಕಲ್ಲಿ ಸೆಲ್ ಮಾಡಿ ಈ ಪೀಕಲ್ಲಿ ಸಾರಿ ಈ ಬಾಟಮ್ ಅಲ್ಲಿ ಬೈ ಮಾಡೋದಕ್ಕಾಗೋದಿಲ್ಲ. ಸೊ
ಸೊ ಪ್ರಾಬಬಿಲಿಟಿ ಏನಂದ್ರೆ ನಮಗೆ ಒಂದು ಹ್ಯೂಜ್ ಟ್ರೆಂಡ್ ಆಯ್ತು ಅಂದ್ರೆ ಅದರಲ್ಲಿ 70 to 80% ರೇಂಜ್ ನಾವು ಕವರ್ ಮಾಡೋ ಇಂಟೆನ್ಷನ್ ಅಲ್ಲಿ ಇರಬೇಕು. ಸೊ ಈ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂತೀನಿ. ADX 20 ಲೆವೆಲ್ಸ್ ಸೈಡ್ ವೇಸು, 20 to 50 ಟ್ರೆಂಡಿಂಗು. ಸೊ ಯಾವಾಗ 20 ಕ್ರಾಸ್ ಆಗುತ್ತೆ ನೀವು ಆಪ್ಷನ್ಸ್ ಸಿ ಏನಾದ್ರು ಬೈ ಮಾಡ್ಬೋದು, ಇಲ್ಲ ಪಿ ಏನಾದ್ರು ಬೈ ಮಾಡ್ಬೋದು. ಟ್ರೆಂಡ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಯಾವಾಗ 50 ಟಚ್ ಆಗುತ್ತೆ ನಿಮ್ಮ ಇರೋ ಪೊಸಿಷನ್ಸ್ನೆಲ್ಲ ನೀವು ಬೇಕು ಅಂದ್ರೆ ಎಕ್ಸಿಟ್ ಮಾಡ್ಕೊಬೋದು. ಸೊ ಇಷ್ಟೇನೆ ADX. ADX ತುಂಬಾ ಸಿಂಪಲ್. ನೀವು ನೀಟಾಗಿ ಆ ಟ್ರೆಂಡ್ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಇದು ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ. ನೀವು 100 ಥಿಂಗ್ಸ್ ಇಂದ ಓಡೋ ಬದಲು ಯಾವ್ದಾರ ಒಂದೇ ಒಂದು ಸ್ಟ್ರಾಟಜಿ ಇಟ್ಕೊಂಡು, ಒಂದೇ ಒಂದು ಇಂಡಿಕೇಟರ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ. ಈಗ ನಾನೇನಾದ್ರು ಸಕ್ಸಸ್ಫುಲ್ ಸಿಸ್ಟಮ್ ನಿಮ್ಗೆ ರೆಡಿ ಸಿಸ್ಟಮ್ ನ ಕೊಟ್ಟರು ನೀವು ಪ್ರಾಫಿಟಬಲ್ ಆಗಿರೋದಿಲ್ಲ. ಯಾಕೆಂದ್ರೆ ಆ ಸಿಸ್ಟಮ್ ನ ನಿಮ್ಗೆ ಫಾಲೋ ಮಾಡೋ ಡಿಸಿಪ್ಲಿನ್ ಮತ್ತೆ ಪೇಷನ್ಸ್ ಮತ್ತೆ ಆ ಟೆಕ್ನಿಕ್ಸ್ ನಿಮ್ಗೆ ಬರೋದೇನೆ ಮಾರ್ಕೆಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟ ಮೇಲೆನೆ ಅದು ಬರೋದು. ಸೊ ಸಕ್ಸಸ್ಫುಲ್ ಸಿಸ್ಟಮ್ ಅಂತ ಯಾವುದೂ ಇಲ್ಲ. ಸೊ ನಿಮ್ಗೆ ಎಲ್ಲ ಇಂಡಿಕೇಟರ್ ಆಲ್ಮೋಸ್ಟ್ 50-50 ಚಾನ್ಸ್ ಅಲ್ಲೇನೆ ವರ್ಕ್ ಆಗೋದು. So, ನೀವು ADX ಅಲ್ಲಿ ನಿಮ್ಗೆ ADX ನಿಮ್ಗೆ ಫೇವ್ರೇಟ್ ಅಂತ ಫೀಲ್ ಆದ್ರೆ ನೀವು ADX ನ ಬೇಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ವಿಡಿಯೋಗಳನ್ನ ಶೇರ್ ಮಾಡೋದಕ್ಕೆ ಹೇಳಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.